ವಾಲ್ಮೀಕಿ ಹಗರಣದಲ್ಲಿ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಏನು ಒಂದಾದ ನಂತರ ಒಂದು ಟ್ವಿಸ್ಟ್ಗಳು. ಆಡಿಯೋದಲ್ಲಿ ನಾಗೇಂದ್ರ ಪಿಎ ಹೆಸರು ಈಗ ಪ್ರಸ್ತಾಪವಾಗಿದೆ. ನೆಕ್ಕಂಟಿ ನಾಗರಾಜ ಹೆಸರು ಪದ್ಮನಾಭನ್ ಅನ್ನು ಪ್ರಸ್ತಾಪಿಸ್ತಾರೆ. ಮಿನಿಸ್ಟರ್ ಆಫೀಸ್ನಿಂದ ಕರೆ ಮಾಡಿದ್ರು. ನಾಗೇಂದ್ರ ಆಪ್ತ ನೆಕ್ಕಂಟಿ ನಾಗರಾಜ್ ಒತ್ತಡವಿತ್ತು, ಹಣ ವರ್ಗಾವಣೆ ಮಾಡಿದ್ವಿ ಅಂತ ಹೇಳಬೇಕು ಅಂತ ಅಕೌಂಟೆಂಟ್ ಪರಶುರಾಮಗೆ ಹೇಳಿರುವಂತ MD ಪದ್ಮನಾಭ್ ಹೇಳಿರುವಂತ ಒಂದು ಆಡಿಯೋ ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಸೊ ಹಾಗಿದ್ದಾಗ ನಾಗೇಂದ್ರ ಅವ್ರಿಗೆ ಗೊತ್ತಿತ್ತ ಈ ವಿಚಾರ ಅಥವಾ ಆಪ್ತರೆ ಮಾಡಿರುವಂತ ಕೆಲಸನ ಇದು? ಈ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಯಾರು ಫೋನ್ ಮಾಡಿದ್ದು? ಕ್ಯಾಶ್ ಬುಕ್ ನೋಡಬೇಕು ಅಂತ ಯಾರು ಫೋನ್ ಮಾಡಿದ್ದು? ಸುನಿಲ್ಲ ಏನಂತೆ? ಏನೋ ಗೊತ್ತಿಲ್ಲ ಸರ್. ಫಾಸಿಲಿಟಿ ಕ್ಯಾಶ್ ಬುಕ್ ಎಲ್ಲ ಡೀಟೇಲ್ಸ್ ಇಟ್ಕೊಳ್ರಿ, ಬರ್ತೀನಿ ಅಂತಂದು. 5 ಕೋಟಿ ಇದು ಬಹಳತೆ ಅಂತ ಹೇಳಿದ್ರು ಸರ್. 5 ಕೋಟಿ ಬಹಳತೆ ಅಂದ್ರು ಸರ್ ಇವರು. 5 ಕೋಟಿ ಇದು ಬಹಳತೆ ಅಂದ್ರು ಸರ್ ಇವರು. ಮೇಡಮ್ 2 ಕೋಟಿ ರಾತ್ರಿ ಬರೋದಿತ್ತಲ್ಲ ಸರ್. ಬಂದಲ್ಲ ಬಂತು ಸರ್. ಅಲ್ಲ ಸರ್, ಏನು ಅರ್ಥನೇ ಆಗ್ತಾಯಿಲ್ಲ ಸರ್ ಇವ್ರದ್ದು. ಅದೇ ಬಿಲ್ಗಳು ಅದು ಪೇಮೆಂಟ್ ಮಾಡಿರ್ತೀವಿ ಅಂತ ಹೇಳ್ತಾ ಅಷ್ಟೇ. ಅದ್ರದ್ದು ಇರ್ಬೋದು ಸರ್. ಆಗಲ್ಲ ಸರ್ ಇವ್ರದ್ದು. ನೆಕ್ಕಂಟಿ ನಾಗರಾಜ್ ಅವ್ರ ಕಡೆ ಅವ್ರದ್ದು ಮಾಡಿದಾರಲ್ಲ, ಅದೇ ಮಾಡಿದ್ದಾರೆ ಸರ್. ಅಲ್ಲ ಮುಂದೆ ಮಾಡ್ತಾರಂತ ಏನು ಗ್ಯಾರಂಟಿ ಅಂತ? ಏನು ಗ್ಯಾರಂಟಿ ಅಂದರೆ ಕಾಯೋದೇ ಗ್ಯಾರಂಟಿ ಅಷ್ಟೇ. ಏನು ಮಾಡೋದು ಅವ್ರು ಯಾರಾದಾರ ಸರ್ ಕಾಂಟ್ಯಾಕ್ಟಲ್ಲಿ? ನಿಮ್ಮ ಕಾಂಟ್ಯಾಕ್ಟಲ್ಲಿ ಸರ್? ಅದೇ ಅವನು ನಾಗರಾಜ್ ಅವ್ರ ಬೊಮ್ಮ ಇದ್ದ ಸರ್. ನಾನು ಅವತ್ತೇ ಹೇಳಿದೆ ಸರ್, ಬೇಡ 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 ಇದೆ ಅವ್ರದ್ದು. ಯಾರಿಗೆ ಹೇಳಿದ್ರಿ? ಅಲ್ಲ ಸರ್, ಅದು ಹೆಂಗೆ ಬಂದ್ರಲ್ಲ ಇಷ್ಟ ನಾವು ಅದನ್ನು ಹೇಳಲೇಬಾರ್ದು. ಅಲ್ಲ ಸರ್, ನಾವು ಆಫೀಸಿಂದ ಹೇಳಿದ್ರು, ನಾಗರಾಜ್ ಅವ್ರ ಕಡೆಯಿಂದ ಪ್ರೆಷರ್ ಬಂತು, ನಾವು ಆಯಿತು ಅಂತ ನಾವು ಎಲ್ಲ ಇದ್ದಿದ್ದು ಅಕೌಂಟ್ನ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಕೊಟ್ಟಿದ್ವಿ. ಅಲ್ಲ ಸರ್, ಕರೆಕ್ಟು. ಆದರೆ ನಾವು ಒಂದೇ ಮಾತಲ್ಲಿ ಇರಬೇಕು. ಅಲ್ಲ ನಾವು ಒಂದೇ ಮಾತಲ್ಲಿ ಇರಬೇಕು. ನಾವೇ ಕಂಪ್ಲೇಂಟ್ ಮಾಡಿದ್ವಿ, ಎಲ್ಲ ಫೇಕ್ ಸಿಗ್ನೇಚರ್ಸ್ ಅನ್ನೋದು ನಿಜನಾ? ಹೌದು ನಿಜ ಸರ್. ಫೇಕ್ ಸಿಗ್ನೇಚರ್ಸ್ ಮಾಡಿದ್ದಾರೆ, ಫೇಕ್ ವ್ಯಕ್ತಿಗಳಿಗೆ ಚೆಕ್ ಬುಕ್ ಕೊಟ್ಟಿದ್ದಾರೆ, ಇಲ್ಲ ಕಂಪ್ಲೇಂಟು ಕೊಟ್ಟಿದ್ದೀವಿ. ಹೌದಲ್ವಾ? ದುಡ್ಡು ಬಂದ ಮೇಲೆ ಅದ್ರ ಮೇಲೆ ಆಕ್ಷನ್ ಏನು ಬೇಕೋ ತಗೋಣ. ಅಲ್ಲ ಸರ್, ಈ ದುಡ್ಡು ಏನು ಬ್ಯಾಂಕ್ನವ್ರು ಕಾಪಿ ಕೊಡಿ. ದುಡ್ಡು ಬ್ಯಾಂಕ್ನವ್ರು ಪ್ರಾಬ್ಲಮ್ ಆಗುತ್ತೆ ಸರ್. ಅದು ಏನು ಬ್ಯಾಂಕ್ನವರು ಈಗ ಕೇಸ್ ಮಾಡ್ತೇವಲ್ಲ, ನಮ್ಮ ದುಡ್ಡು ನಮ್ಗೆ ಕೊಡ್ತಾರೆ ಅವರು ಅಂತ FIR ಬುಕ್ ಮಾಡಿದ ಇನ್ವೆಸ್ಟಿಗೇಷನ್ ಯಾವ ಥರ ಸ್ಟಾರ್ಟ್ ಆಗುತ್ತೆ ಸರ್? ಇಮಿಡಿಯೇಟ್ ಆಗಿ ಅದು ಅದೇ ಗೌರ್ಮೆಂಟ್ ಗಮನ ಬೇರೆ ತರಬೇಕಲ್ಲ. ಸಿಬಿಐ ಕಂಡಕ್ಟ್ ಮಾಡ್ತಾರೆ, ಅವರೊಂದು ಕೇಸ್ ಬುಕ್ ಮಾಡ್ತಾರೆ. ಜಾಮೀನು ಹೆಂಗೆ ಸರ್? ಜಾಮೀನಿಗೆ ಎಲ್ಲ ನಾವು ಮಾಡ್ಕೋಬೇಕು. ಏನಾದರೂ ಸಿಬಿಐಯಿಂದ ಅರೆಸ್ಟ್ ಆದರೆ 2 ವರ್ಷ ಇದ್ದಂತೆ ಸಚಿವರ ಕಚೇರಿಯಿಂದ ಒತ್ತಡವಿತ್ತ. ನಾಗೇಂದ್ರ ಪಿಎ ನೆಕ್ಕಂಟಿ ನಾಗರಾಜ್ ಒತ್ತಡವಿತ್ತ. ಈ ಒತ್ತಡಕ್ಕೆ ಮಣಿದು ಹಣ ವರ್ಗಾವಣೆಯನ್ನ ಮಾಡಿದ್ರ. ಕುತೂಹಲ ಕೆರಳಿಸಿದೆ ಈಗ 187 ಕೋಟಿಯ ವರ್ಗಾವಣೆಯ ರಹಸ್ಯ. ಇದನ್ನ ತಡ ಮಾಡಿದಷ್ಟು ಇದರಲ್ಲಿ ಮುಚ್ಚಿ ಹಾಕುವಂಥದ್ದೇ ಅತಿ ಹೆಚ್ಚಾಗಿರುತ್ತೆ, ಎಸ್ಕೇಪ್ ಆಗೋದೇ ಅತಿ ಹೆಚ್ಚಾಗಿರುತ್ತೆ. ಬೇಗ ಬೇಗ ಇದರ ಬಗ್ಗೆ ತನಿಖೆಯನ್ನ ಮಾಡಬೇಕು. ಆ ಸಮುದಾಯ ದುಡ್ಡನ್ನ, ಆ ಸಮುದಾಯಕ್ಕೆ ಇರುವಂಥ ದುಡ್ಡನ್ನ ಆ ಸಮುದಾಯಕ್ಕೆ ತಲುಪಬೇಕು. ಯಾರೋ ಲೂಟಿ ಹೊಡ್ಕೊಂಡು ಹೋಗಬಾರ್ದು, ಅದನ್ನು ಯಾವುದಕ್ಕೋಸ್ಕರ ಬಳಕೆ ಆಗಬಾರ್ದು ಅದು. ಇಲ್ಲೂ ಕೂಡ ಅಷ್ಟೇ. 187 ಕೋಟಿ ಅಂದ್ರೆ ಹಾಗೇನಾ? ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕದಲ್ಲಿದ್ದಾರೆ. ಮುರಳಿ, ಈಗ ಹೊಸ ವಿಚಾರಗಳು ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂಥ ಈ ಹಗರಣದ ಬಗ್ಗೆ ಬರ್ತಾ ಇದೆ. ಆಡಿಯೋ ವಿಚಾರದಲ್ಲಿ ಬರೋದಾದ್ರೆ ಅಥೆಂಟಿಕೇಟೆಡ್ ಆಗುತ್ತೆ ಅದು, ಕಾರಣ ಈಗ ಮುಂದಿನ ವಿಚಾರಗಳೆಲ್ಲ ಬಂದಾಗ. ಬಟ್ ಈ ಪ್ರಕರಣದಲ್ಲಿ ಹೊಸ ವಿಚಾರಗಳು ಅಂತಂದ್ರೆ ನಾಗೇಂದ್ರ ಅವರು ನನಗೆ ಗೊತ್ತೇ ಇಲ್ಲ ಅಂತಿದ್ರಲ್ಲ, ಈಗ ನಾಗೇಂದ್ರ ಅವರು ಒಳಗಡೆ ಬಂದು ಬಿಡ್ತಾರಾ ಅಂತ? ಅರುಣ್, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೂರಕವಾದಂಥ ಸಾಕ್ಷ್ಯಗಳು ಮತ್ತು ಪೂರಕವಾದ ಹೇಳಿಕೆಗಳನ್ನು ಈಗಾಗಲೇ SIT ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಅಂದರೆ ಈ ಆಡಿಯೋದ ತುಣುಕಲ್ಲಿ ಏನಿತ್ತು, ಪದ್ಮನಾಭ್ ಇರ್ಬೋದು ಮತ್ತು ಪರಶುರಾಮ್ ಇರ್ಬೋದು, ಇಡೀ ಹಗರಣದ ಬಗ್ಗೆ ಮಾತುಕತೆಯನ್ನು ಮಾಡ್ತಾರೆ. ಜೊತೆಗೆ ನಾವು ಸಿಕ್ಕಿದ್ರೆ ಯಾವ ರೀತಿಯ ತಪ್ಪಿಸ್ಕೊಳ್ಬೇಕು, ಯಾವ ರೀತಿಯಲ್ಲಿ ಇದ್ರ ಬಗ್ಗೆ ಒಂದಷ್ಟು ಕಾರ್ಯೋನ್ಮುಖರಾಗಿರ್ಬೇಕು ಮತ್ತು ಯಾವ ರೀತಿ ಪ್ರಿಕಾಕ್ಷನ್ ಅನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಸರಿಸುಮಾರು 14 ನಿಮಿಷಗಳ ಕಾಲ ಆ ಮಾತುಕತೆಯನ್ನು ಮಾಡುವಂಥದ್ದು. ಮಾತುಕತೆಯನ್ನು ಮಾಡೋ ಸಂದರ್ಭದಲ್ಲಿ ಅದು ನಾಗೇಂದ್ರ ಅವರ ವಿಚಾರ ಇರ್ಬೋದು, ನೆಕ್ಕುಂಟಿ ನಾಗರಾಜ್ ಅವರ ವಿಚಾರ ಇರ್ಬೋದು, ಅವರ ಹೆಸರನ್ನೆಲ್ಲ ಕೂಡ ಅವರು ತೆಗೆದುಕೊಳ್ತಾ ಹೋಗ್ತಾರೆ. ಅದೇ ಹೇಳಿಕೆಗಳನ್ನು SIT ಮುಂದೆ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು. ಆದರೆ
ನಾಗೇಂದ್ರ ಅವರ ವಿರುದ್ಧ ಡೈರೆಕ್ಟ್ ಎವಿಡೆನ್ಸ್ಗಳೇನಿದೆಯೋ ಆ ಎವಿಡೆನ್ಸ್ಗಳೇನಾದರೂ ಇದ್ರೆ ಅವರನ್ನ ಬಂಧನಕ್ಕೆ ಒಳಪಡಿಸುವಂತ ಸಾಧ್ಯತೆಗಳಿದಾವೆ. ಅಂದ್ರೆ SIT ಅಧಿಕಾರಿಗಳು ಈಗಿನ ಮಾಹಿತಿ ಪ್ರಕಾರ ಅವರನ್ನ ಬಂಧನಕ್ಕೆ ಒಳಪಡಿಸುವಂಥದ್ದು ಅಥವಾ ಅವರನ್ನ ವಶಕ್ಕೆ ಪಡ್ಕೊಳ್ಳುವಂತ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಯಾಕಂದ್ರೆ ಕೇವಲ ಪ್ರಿಲಿಮಿನರಿ ಅಂದ್ರೆ ಪ್ರಾಥಮಿಕ ಹಂತದ ವಿಚಾರಣೆ ಇದು ಅಷ್ಟೇ. ಅವರ ಮೇಲೆ ಬಂದಂತ ಆರೋಪಗಳೇನಿತ್ತು ಆರೋಪಗಳಿಗೆ ಪೂರಕವಾದ ಹೇಳಿಕೆಗಳನ್ನ ಪಡ್ಕೊಳ್ಳುವಂಥದ್ದು ಮತ್ತು ಅದಕ್ಕೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನ ಕೇಳ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೊಂದಷ್ಟು ಪೂರಕವಾದ ದಾಖಲೆಗಳನ್ನ ಇಟ್ಕೊಂಡು ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ತನಿಖೆಯನ್ನ ಮಾಡ್ತಾ ಇರುವಂಥದ್ದು ಮತ್ತು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಬಹುತೇಕ 2:30 ಒಳಗಾಗಿ ನಾಗೇಂದ್ರ ಅವರ ವಿಚಾರಣೆ ಕೂಡ ಮುಕ್ತಾಯಗೊಳ್ಳುವಂತ ಸಾಧ್ಯತೆಗಳಿದ್ದಾವೆ. ಅದಾದ ನಂತರ ಬಸವನಗೌಡ ದದ್ದಾಲ್ ಏನಂದ್ರೆ ನಿಗಮದ ಅಧ್ಯಕ್ಷ ದದ್ದಾಲ್ ಏನಿದೆ ದದ್ದಾಲ್ ಅವರ ವಿಚಾರಣೆ ಕೂಡ ಪ್ರಾರಂಭವಾಗುತ್ತೆ. ಸದ್ಯಕ್ಕೆ SIT ಅಧಿಕಾರಿಗಳು ಹೇಳಿಕೆಗಳನ್ನ ಪಡೆದುಕೊಂಡು ಅದಾದ ನಂತರ ಅವರನ್ನ ಬಿಡುಗಡೆ ಮಾಡಿ ಕಳಿಸುವಂತ ಸಾಧ್ಯತೆಗಳಿದ್ದಾವೆ. ಮತ್ತೆ ಒಂದಷ್ಟು ಹೇಳಿಕೆಗಳನ್ನು ಕೂಡ ಪಡ್ಕೊಳ್ಳುವಂತ ಪ್ರಯತ್ನಗಳನ್ನು ಕೂಡ SIT ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.